ಮಿನಿಮಮ್ ಕ್ಯಾಪಿಟಲ್ ಸ್ಟಾರ್ಟ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಮಿನಿಮಮ್ 100K. ಇವಾಗ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಇವಾಗ ಮಾರ್ಕೆಟ್ ಇಂದ $30 $40 ಅಷ್ಟೇ ಪ್ರಾಫಿಟ್ ಸಾಕು ವಿತ್ 100 pips ಆಫ್ ಟಾರ್ಗೆಟ್ಸ್ ಅಂತ ಅಂದ್ರೆ $400 $500 ಆರ್ ಲೈಕ್ $300 ನೀವು ಈ ಅಕೌಂಟ್ ಸೈಜ್ ಅಲ್ಲಿ ಬರ್ಬೋದು. ಇಲ್ಲ ನಿಮಗೆ ಒಂದು $10 $15 ಸಾಕು ಅಂತ ಅಂದ್ರೆ $150 to $200 ಬರ್ಬೋದು. ಓಕೆ, ನೀವು ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಕೆರಿಯರ್ ಮಾಡ್ಬೇಕಂತ ಇದ್ದೀರಾ, ಮಾಡ್ಬೇಕಂತ ಇದ್ದೀರಾ ಅಂತ ಅಂದ್ರೆ ಯು ಶುಡ್ ಲರ್ನ್ ಸ್ಟ್ರಾಟಜಿ ಅಂಡ್ ವರ್ಕ್ ಆನ್ ಸಮಥಿಂಗ್. ಯಾವ್ದಾದ್ರು ಯೂಟ್ಯೂಬ್ ಅಲ್ಲಿ ಎಲ್ಲಿಂದ ಕಲಿಯಿರಿ, ಇನ್ಫೆಕ್ಟ್ ಆಗ್ರಿ, ಡೂ ಎನಿಥಿಂಗ್ ಬಟ್ ಲರ್ನ್ ಹೌ ಮಾರ್ಕೆಟ್ ವರ್ಕ್ಸ್ ಡಿಪೆಂಡಿಂಗ್ ಅಪಾನ್ ಅ ಪರ್ಟಿಕ್ಯುಲರ್ ಪ್ರೈಸ್ ಆಕ್ಷನ್. ಅದರಿಂದ ನೀವು ನಿಮ್ದೊಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡ್ಕೊಂಡು ಹೌ ಮಚ್ ಯು ಆರ್ ಏಬಲ್ ಟು ಲೂಸ್ ಇನ್ ದ ಮಾರ್ಕೆಟ್ಸ್. ಇವಾಗ ಒನ್ ಟೈಮ್ ಏನೋ ಒಂದು ಸೆಲೆಕ್ಟ್ ಜಾಗದಲ್ಲಿ 1000 pip ಕ್ಯಾಂಡಲ್ ಬಂತು ಅನ್ಕೊಳ್ಳಿ, ನೀವು ಮಾಡೋ ಟೈಮಿಗೆ ನೀವು ಏನೋ ಆಯ್ತು, ಸೊ ಆ ಕ್ಯಾಪಿಟಲ್ ಹೋದ್ರೂ ಪರವಾಗಿಲ್ಲ ಅಂತ ನಿಂತ್ಕೊಂತೀರಾ ಅಂತ ಅಂದ್ರೆ ನೀವು ದಟ್ ಮೈಟ್ ಬಿ 1000 ಫಾರ್ ಸಮ್ ಒನ್, ದಟ್ ಮೈಟ್ ಬಿ 500 ಫಾರ್ ಸಮ್ ಒನ್, ದಟ್ ಮೇ ಬಿ 50K ಫಾರ್ ಸಮ್ ಒನ್, ದಟ್ ಮೈಟ್ ಬಿ like 100K as well for someone, 15K, right? If you are completely beginner, you should focus with 100 accounts, which will be best because market volatility na ಅರ್ಥ ಮಾಡ್ಕೊಳ್ಳೋಕೆ ನಿಮಗೆ ಈಸಿ ಆಗತ್ತಷ್ಟೇ. ಹೇಗೆ ಲಾಟ್ ಸೈಜಸ್, ರಿಸ್ಕ್ ಮ್ಯಾನೇಜ್ಮೆಂಟ್, ಇದೆಲ್ಲದೂ ಕೂಡ ನೀವು ಲಾಟ್ ಸೈಜ್ ಆಗಲಿ, ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ರೈಸ್ ಆಕ್ಷನ್, ಗೋಲ್ಡ್ ಬಿಹೇವಿಯರ್, ಅಬ್ಸರ್ವೇಷನ್ಸ್, ಇದೆಲ್ಲದೂ ಕೂಡ ಮಾಡಬಹುದು. ಫಂಡೆಡ್ ಅಕೌಂಟ್ ಇಟ್ಕೊಂಡಿದ್ದೀರಾ ಅಂತಂದ್ರೆ. ಇಲ್ಲ ಫಂಡೆಡ್ ಇಲ್ಲ, ನಾನು ಒಂದು ಸಣ್ಣ ಪ್ರಾಫಿಟ್ಸ್ ಮಾಡ್ತೀನಿ, I'll risk 1 to 2% trade and let's see how I can perform well in the markets ಅಂತ ಅಂದಾಗ ನೀವು ರಿಯಲ್ ಅಕೌಂಟ್ಸ್ ಅಲ್ಲಿ ಯಾವುದೇ ನಂಬರ್ ಇದ್ರೂ ಏನೇನ್ ಕ್ರೈಟೀರಿಯಾಸ್ ಹೇಳಿ ಮಾಡಿ ಡಿಸಿಷನ್ ತಗೊಬಹುದು. ಯಾರು ಬಂದ್ಬಿಟ್ಟು ನಿಮ್ ಹತ್ರ ದುಡ್ಡೇ ಬೇಡ, $1000 ಇಂದ $10,000 ಮಾಡ್ಬೋದು ಹಿಂಗೆ ಅಂತ ಎಲ್ಲ ಹೇಳ್ತಾರೆ, ನಿಜವಾಗ್ಲೂ ಅವ್ರ ಹತ್ರ ಹೋಗ್ಲೇಬೇಡಿ. ಯಾಕಂತ ಅಂದ್ರೆ 100 ಇಂದ 1000 ಮಾಡೋದಿದ್ರೆ ಯು ಹ್ಯಾವ್ ಟು ಬಿ ಎಕ್ಸ್ಪೀರಿಯನ್ಸ್ ಇನಫ್ ಅಲ್ವಾ. ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಆಲ್ರೆಡಿ ದುಡ್ಡು ಕಳ್ಕೊಂಡಿರ್ತೀರಾ, ಇಲ್ಲ ದುಡ್ಡು ಮಾಡಿರ್ತೀರಾ, ಮತ್ತೆ 100 ಇಂದ ಏನಕ್ಕೆ ಸ್ಟಾರ್ಟ್ ಮಾಡ್ತೀರಾ?